ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ಬ್ಲಾಗ್ ಅನಾಥ ನಿಮ್ಗೆ ಚಲೋ ಕಂಟೆಂಟ್ ರೀ. ಬಿಕಾಸ್ ಆಫ್ ಇದು ಮೊನ್ನೆ ರೀಲ್ಸ್ ನೋಡ್ಬೇಕಾದ್ರೆ ಒಂದು ರೆಸಿಪಿ ಸಿಕ್ತಿದೆ. ಇದೊಂದು 5 ನಿಮಿಷ ಅಲ್ಲ 2 ನಿಮಿಷ ರೆಸಿಪಿ ಇದು. ಮತ್ತೆ ಸ್ಕಿಪ್ಪನ್ನು ಮಾಡಕ್ಕೆ ಹೋಗ್ಬಿಡ್ರಿ, ಭಾಳ ಯೂಸ್ಫುಲ್. ಆಲ್ಮೋಸ್ಟ್ ಇದು ರೀಲ್ ನೋಡಿರ್ಬೋದು. ರೀಲ್ ನೋಡಿಲ್ಲ ಅಂದರೆ ನಾನು ಇವತ್ತು ಅದನ್ನು ಮಾಡಿ ಮನೆಗೂ ತಿನ್ನಿಸ್ತೀರಿ. ಅದು ತಿನ್ನೋದು ಏನಂತಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ತೈತೆ. ಏನಂತಂದರೆ ಇದಕ್ಕೆ ಕೈ ಗೊಜ್ಜು ಅಂತಾರೆ, ಹಸಿ ಗೊಜ್ಜು ಅಂತಂತಾರೆ. ಈಗ ಈ ರೆಸಿಪಿ ಈಗ ಐತೆ ಗೈಸ್. ಈಗ ಈ ರೆಸಿಪಿನ ಈಗ ಮಾಡುವ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆದಂಥ ನೀವು ಮಾಡೋಕ್ಕಿಂತ ಮುಂಚೆ ಫಸ್ಟು ಹುಣಸೆಹಣ್ಣು ನೆನೆಕಿಡಬೇಕು. ಅದಾದ್ಮೇಲೆ ಎಲ್ಲ ಪ್ರೊಸೀಜರಿಗೆ ತೋರಿಸ್ತೀನಿ, ಹೋಗೋಣ ನೋಡೋಣ, ಲೆಟ್ಸ್ ಗೋ. ಈಗ ಮೇನ್ ಆದಂಥ ಹುಣಸೆಹಣ್ಣು ನೆನೆಕಿಟ್ಕೊಂಡೈತ್ರಿ. ಇದ್ರದ್ದು ರೆಸಿಪಿ ಐತಿ. ಇದು ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ತೋರಿಸುವ ಗೈಸ್ನ. ಜಾಸ್ತಿ ಏನೋ ಅನಾಹುತ ಡಿಲೇ ಮಾಡೋಕೆ ಹೋಗಲ್ಲ, ಎಲ್ಲ ಲೈನಿಕ್ಕಿಟ್ಟೆ ನಿಮಗೆ ತೋರಿಸ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸು ಏನೇನು ಇದಾವೆ ಏನೇನಿಲ್ಲ. ಯಾಕಂದ್ರೆ ಫಸ್ಟ್ ಹೆಚ್ಚಿಬಿಡ್ತೀನಿ, ಯಾಕಂದ್ರೆ ಹೆಚ್ಚಿಗೆ ತೋರಿಸಿದ್ರೆ ಲ್ಯಾಗ್ ಆಗುತ್ತೆ. ಬಿಕಾಸ್ ಆಫ್ ಅದಕ್ಕೆ ಎಲ್ಲ ಪಟ್ ಹೆಚ್ಚಿ ಪಟ್ ತೋರಿಸೋಣ. ಸ್ವಲ್ಪ ನಮ್ಮ ಮೇಲೆ ಭಯ ಆಗತ್ತಾರ, ಅದನ್ನೆಲ್ಲ ಲ್ಯಾಗ ಇದು ವ್ಲಾಗಿಗೆ ಹಾಕೋಕ್ಕಾಗಲ್ಲ. ಸ್ವಲ್ಪ ನಮ್ಮ ಬೈಸ್ಕೊಂಡು ಅದ್ರ ಕೂಡ ಇದು ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ಯಾರನ್ನ ಫಸ್ಟ್ ಟೈಮ್ ಏನಾದ್ರು ನೋಡಾಗತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಆದಂಥ ನಿಮಗೆ ನನ್ನ ಪ್ರಕಾರ ಕಂಟೆಂಟು ಚಲೋ ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ಇಲ್ಲಿ ಇದ್ದೂರಾಗಿದ್ದರೆ ಗೈಸ್ ಎಳೆ ಸಾಕಾಗೈತಿ. ಇದ್ದೂರಾಗಿದ್ರೆ ಲಿಟ್ರಲಿ ಆಗಲ್ಲ, ಎಲ್ಲರೂ ಹೋದ ಮಾಡುವ ಅಂತ ಹೇಳಿ ಚಲೋ ಕಂಟೆಂಟ್ ತರುವ ಅಂತ ಹೇಳ್ಕೊಂತ ಅದಕ್ಕೆ ಗೈಸ್ ಈಗ ಇದು ಚೆನ್ನಾಗಿ ಸಿಕ್ಕೈತಿ, ನಿಮಗೂ ಯೂಸ್ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗಿಂತ ಸ್ವಲ್ಪ ಗಂಡು ಮಕ್ಕಳು ನಮ್ಮಂಥವ್ರನ್ನ ಸ್ವಲ್ಪ ಮಾಡಿರಿ, ಮನೆಗಿದ್ನ ರೆಸಿಪಿ ಕೊಡ್ರಿ ಮಾಡಿ. 5 ನಿಮಿಷ ಗೈಸ್. ಅನ್ನದ ಕೂಡ ಮಾತ್ರ ಅನ್ನೋತ್ತ ಇದು ಒಂಥರ ರಸಮ್ ಆದಂಗೆ ಆಗುತ್ತೆ. ಸ್ವಲ್ಪ ಗಂಟ್ಲಕ್ಕೂ ಸೈಕ್ ಇರುತ್ತೆ, ಖಾರ. ಅದಕ್ಕೆ ಈಗ ನಾನು ಹೇಳೋಕ್ಕಿಂತ ಮುಂಚೆ ಮಾಡಿ ತೋರಿಸೋಣ, ಲೆಟ್ಸ್ ಗೋ ಗೈಸ್. ಈಗ ಮೇನ್ ಆದಂಥ ಒಂದು ಇದು ಮಿಸ್ಸಿಂಗ್ ಆಗಿದೆ. ಏನು ಮಿಸ್ಸಿಂಗ್ ಆಗೈತಿ ಐ ಥಿಂಕ್ ತಡಿ ಮೇಲೆ ಲಾಗ್ನಾಗ ಮಾತಾಡೋಕೆ ಬಿಡವಲ್ದತಿ ಪ್ಲೇಟ್. ಗೈಸ್ ಒಂದು ರೆಸಿಪಿ ಮಿಸ್ ಆಗೈತೆ. ಅಂದ್ರೆ ಒಂದು ರೆಸಿಪಿ ಅಲ್ಲ, ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗೈತೆ ಗೈಸ್. ಹಸಿಮೆಣಸಿನ್ಕಾಯಿ ಒಂದು ಮಿಸ್ ಆಗೈತೆ, ಅದೊಂದು ಅಷ್ಟೇ ಆ್ಯಡ್ ಮಾಡ್ಕೊಂಬಿಡ್ರಿ. ಮೇನ್ ಆದಂಥ ಗೈಸ್ ಈಗ ಇದೇ ಇದೆ, ಏನು ಜೀರಿಗೆ ಇದೆ, ಕಾಳು ಮೆಣಸು, ಮತ್ತು ಒಂದು 4 ಅಥವಾ 3 ಇದು ಏನಿದೆ ಬೆಳ್ಳುಳ್ಳಿ. ಇದನ್ನೇನೈತೆ ಈಗ ಜಜ್ಜದೈತೆ ಗೈಸ್. ಇದ್ರಾಗ ಜಜ್ಜಬೇಕು. ಜಜ್ಜಿ ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರ್ಸಮ್ಮ. ಈಗ ಅನ್ನಕ್ಕೆ ಡ್ಯೂಟಿ ಕೊಟ್ಟೀನಿ. ಟೊಮೆಟೊ ಮತ್ತು ಈರುಳ್ಳಿ ಹಚ್ಚ ಅದನ್ನು ಏನಂತ ತೋರಿಸ್ತೀನಿ, ಲೆಟ್ಸ್ ಗೋ. ಲಿಟ್ರಲಿ ಇನ್ನೊಂದೇನೆಂದರೆ ಮೆಣಸಿನ್ಕಾಯಿ ಖಾಲಿಯಾಗಿದ್ದಕ್ಕೆ ನಮ್ಗೆ ಗೊತ್ತಿಲ್ಲ ಗೈಸ್. ನಾರ್ಮಲ್ ಆದಂಥ ಇದು ಬಂದಿದೆ ಬ್ಲಿಂಕಿಟ್ ಗೈಸಿ. ನನ್ನ ಮಗ ಇದ್ದಂತ ಹಂಗೇನು ಅನ್ನಕ್ಕೆ ಹೋಗ್ಬೇಡ್ರಿ. ಅದ್ರ ಕೂಡ ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ, ಆನಿಯನ್ ಲೀವ್ಸ್, ಮತ್ತು ಚೋಳಿಕಾಯಿ, ಹೂಕೋಸು, ಮತ್ತು ಮೆಂತ್ಯ ಪಲ್ಯ ಅಂದರೆ ಇಷ್ಟು. ಯಾಕಂದರೆ ಈಗ ಒಂದೇ ಐಟಮಿಗೆ ಮಾಡಿಬಿಟ್ರೆ 20-30 ರೂಪಾಯಿ ಡೆಲಿವರಿ ಚಾರ್ಜ್ ಹೋಗ್ಬಿಡುತ್ತೆ. ಇವು ಸಣ್ಣ ಪುಟ್ಟ ಎಲ್ಲ ಕಾಲು ಕೆಜಿ ಅರ್ಧ ಕೆಜಿ ಮಾಡೀನಿ. ಮನೆಗೂ ಇದ್ದಿದ್ದಿಲ್ಲ, ಕೇಳೇ ಮಾಡಿರೋದು ಗೈಸ್ ಇದು. ಅದಕ್ಕೆ ಈಗ ಮಿನಿಮಮ್ ಈಗ ಗೈಸ್ ಈಗ 8 ಆರ್ಡ್ರ್ ಏನಾಗ್ಯಾವ. ಈಗ ಇದು ಆರ್ಡ್ರ್ ಬರ್ತದೆ, ಈಗ ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಎಷ್ಟಾಗೈತೆ ಏನು ರೊಕ್ಕ ಗೈಸ್? 160ಗೆ 8 ಐಟಮು. 140 ಆರ್ಡ್ರ್ ಅಂದ್ರೆ ಅಷ್ಟು ಮಾಡಿದರೆ 140 ರುಪೀಸಿಂದ ಮಾಡಿದರೆ ಫ್ರೀ ಡೆಲಿವರಿ ಇರುತ್ತೆ. ಅದಕ್ಕೆ ಈಗ 160 ಆಗೈತೆ. ಓಕೆ ಎಸ್ ಫೈನಲ್ ಆರ್ಡ್ರ್ ಆಯ್ತು. ಈಗ ಅದು ಬರೋಕ್ಕಿಂತ ಮುಂಚೆ ಉಳ್ಕಿದ್ದೇನೈತೆ ಅದು ಮಾಡೋಣ. ಸ್ಟಾಪ್ ಮಾಡಿ ಮೆಣಸಿನ್ಕಾಯಿ ಒಂದು ಬಂದು ಕೂಡ ಹಾಕಿ ಗಿಜ್ಜಿಗೆ ಮಾಡಿಬಿಡಮ್ಮ. ಲೆಟ್ಸ್ ಗೋ ಗೈಸ್. ಹಿಂಗೆ ತೋರಿಸ್ತೈತೆ. ಮತ್ತೇನಾರು ಇಷ್ಟು ನಿಮಿಷ ಅಂತ ತೋರಿರ್ತಾರೆ. ಮತ್ತು ಇದ್ರಾಗ ಏನಾರು ಏನಾರು ಆ್ಯಡ್ ಮಾಡ್ಬೇಕಂತ ಕೇಳ್ತಾರೆ. ಹಂಗೇನಿಲ್ಲ ಅಂತ ಹೇಳೋದು. ಈಗ ಬರ್ತಾನವ ಸಿಕ್ಕನಂಗೆ ಅದ್ರ ಮುಖಾಂತರ ಎಲ್ಲ ಮಾಡ್ಕೊಂಡು ಈಗ ಸುದ್ದು ಮಾಡಿಬಿಡಮ್ಮ. ಲೆಟ್ಸ್ ಗೋ ಗೈಸ್. ಈಗ ಇದು ಕುಟ್ಟೋದು ಸಿಕ್ತು. ಎಷ್ಟು ಇದ್ರದು ಅದು ಕಲೀನೈತಿ, ಅದು ಸ್ವಲ್ಪ ಹೊಲಸಿತ್ತು. ಅದಕ್ಕೆ ಈಗ ಇದು ಸ್ಟೀಲಿಂದ ತೊಗೊಂಬಂದೈತಿ ಗೈಸ್. ಇದಕ್ಕೆ ಹಾಕಬೇಕಾಗಿರೋದು ಏನು ಬೆಳ್ಳುಳ್ಳಿ, ಮತ್ತು ಇದು ಕಾಳು ಮೆಣಸು, ಮತ್ತು ಇದು ಜೀರಿಗೆ ಹಾಕಿ, ಮತ್ತು ಇದ್ರಾಗ ಮೆಣಸಿನ್ಕಾಯಿ ಹಾಕಬೇಕು. ಅಂದರೆ ಇದ್ರಾಗ ಹಾಕಿ ಕುಟ್ಟಬಾರ್ದು, ಸಪ್ರೇಟ್ ಅದು ಸ್ವಲ್ಪ ಜಜ್ಜಿಗೆ ಹಾಕಬೇಕು ಬಿಕಾಸ್ ಆಫ್ ಸ್ಪೈಸಿ. ಇನ್ನೊಂದು ಇದಕ್ಕೆ ಒಣ ಖಾರ ಹಾಕ್ಬೋದು, ಆದರೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ. ಈಗ ಇದನ್ನೇನೈತೆ ಜಜ್ಜಾನ ಈಗ ಅವಾಗ 9:30 ಆಯ್ತು. ಅನ್ನಕ್ಕೆ ನೋಡಿ ಅಯ್ಯೋ ಅನ್ನನೇ ಇಲ್ಲ ತಡಿ, ಅನ್ನಕ್ಕೆ ಹಿಡಿದ್ನಂತ ಈಗ ಏನಾಗತ್ತಾಳೆ. ಈಗ ಶಾಪಿಗೆ ಹೋಗ್ಬೇಕು, ಏನು ಇಲ್ಲಿ ಮಾಡ್ಬೇಕು, ಅನ್ನಕ್ಕೆ ಹಿಂಗೆ ಮಾಡೋದ ಹಿಂಗೆ ನೋಡೋಣ ಇದೆ ವಿಡಿಯೋ. ಇದು ನಮ್ಮನೇಲಿ ನಮ್ಮಮ್ಮ ಮಾಡುವಂತ ಅದ್ಭುತ ರುಚಿಕರವಾದಂತ ಕೈಗೊಜ್ಜು ಅಂತಾರ, ಹಸಿ ಗೊಜ್ಜು ಅಂತಾರ ಇದಕ್ಕೆ. ನೋಡ್ ಬಾಯಿ ನೀರು ಬರಾಗೈತೆ ನೋಡಿ. ಅನ್ನಗೆ ಹಿಂಗೆ ಹಾಕ್ಯಂಡ್ ನೋಡಿ, ಅನ್ನ ಉದ್ರಂಗೆ ಇರ್ಬೇಕು, ಉದ್ರ ಮಾಡ ಯಾಕೆನಾ. ಅದೇ ಗೈಸ್ ಈಗ ನಾರ್ಮಲ್ ಈಗ ಡೆಲಿವರಿ ಬರಾಗದೈತಿ. ಡೆಲಿವರಿ ಆತಂದ್ರೆ
ಈಗ ಅಂತಂದ್ರೆ ಗೈಸ್ ಅನ್ನೋತ್ತ ಯೂಸಸ್ ಎಪ್ಟು ಹೇಳ ಆಯ್ತನಲ್ಲ, ನೀವು ದುಡ್ಡರ ಏನಾರ ದುನಿಯಾ ಅನ್ಕೊಳ್ಳಿ. ಯಾಕಂದ್ರೆ ಈಗ ಮನೆಯಾಗೆ ಐಟಮ್ ಇದಕ್ಕೆ ಈಗ ನಾರ್ಮಲ್ ಹೋಗಿ ಇದು ಮಾಡಿ ಪೆಟ್ರೋಲ್ ಹೋಗಿ ಇದು ಮಾಡೋದು ಆಯ್ತು. ಪೆಟ್ರೋಲಾಗ ಒಂದು 2 ರೂಪಾಯಿ ಖರ್ಚಾಗಲ್ಲ, 5 ರೂಪಾಯಿ ಖರ್ಚಾಗಲ್ಲ, ಏನಾರು ಇರಲಿ 140 ಮಾಡಿದ್ರೆ ಈಗ ಹೊರಗೆ ಹೋದ್ರೆ ಅದೇ 140 ಅಂದರೆ ಅಷ್ಟು ಅಂದರೆ ಇಲ್ಲಿ ಗೈಸ್ ಇನ್ನೊಂದು ಏನಂದರೆ ಇಲ್ಲಿ ಏನಂದರೆ ಎಲ್ಲ ಫ್ರೆಶ್ ಸಿಗುತ್ತೆ. ಈಗ ಇವತ್ತಿನ ಸೊಪ್ಪು ಗಿಪ್ಪು ಏನು ಇರ್ತದೆ ಇವತ್ತಿನ ಫಸ್ಟ್ ಒನ್ ಡೇ ಅಷ್ಟೇ ಅದು ಇರೋದು. ಯಾಕಂದ್ರೆ ಅದೆಲ್ಲ ಫ್ರೀಝರ್ಸು ಅದ್ರಾಗೆಲ್ಲ ಇಟ್ಟಿರ್ತಾರೆ. ಈಗ ನಮ್ಮ ಮೊನ್ನೆ ದಾಳಂಬ್ರಿ ಆ್ಯಪಲ್ ತಂದಾಗ ನಮ್ಮ ಮಮ್ಮಿಗಿಂತ ಅವ್ರು ಟೀಚರ್ಸಿಗೂ ಕೊಟ್ಟಿದ್ರಲ್ಲ, ಅಲ್ಲೇ ರಿವ್ಯೂ ಬಂದಿರೋದು. ದಾಳಂಬ್ರಿ ಇವತ್ತು ತಿಂದಿದ್ನಲ್ಲ ಫುಲ್ ಅನವತ್ತ ದೊಡ್ಡ ದಾಳಂಬ್ರಿ, ಭಾಳ ಅಂದ್ರೆ ಭಾಳ ಇದು ಯಾವುದು ಕೆಟ್ಟೋಗಲ್ಲ. ಯಾಕಂದರೆ ಕೆಡಿಸಿದ್ದೇನಾರು ಗೊತ್ತಂದ್ರೆ ಇವ್ರ ಕಂಪ್ನಿ ಮೇಲೆ ಬ್ಲೇಮ್ ಬರುತ್ತೆ. ಅದಕ್ಕೋಸ್ಕರ ಅವರೆಲ್ಲ ಫ್ರೆಶ್ ತರಿಸೋದು. ಅದಕ್ಕೆ ಯಾಕಂದ್ರೆ ನಾನೆಲ್ಲ ಬೆಂಗಳೂರಿನಾಗ ನೋಡಿನಲ್ಲ ಗೈಸ್, ಇಲ್ಲಿನೂ ನೋಡಿದ್ವಲ್ಲ ಎಲ್ಲ ಇರುತ್ತೆ. ಜ್ಯೂಸು ಅಷ್ಟೇ, ಈಗ ನಿನ್ನೆ ತರಿಸಿದ್ನಲ್ಲ ಕೋಲ್ಡ್ ಎಷ್ಟು ಲಿಮಿಟ್ ಅಂದ್ರೆ ಕುಡಿಯೋಕೆ ಎಷ್ಟು ಇರ್ಬೇಕು ಅಷ್ಟೇ ಕೋಲ್ಡ್ ಇರ್ತೈತೆ, ಜಾಸ್ತಿ ಇಡೋಂಗಿಲ್ಲ. ಅದಕ್ಕೆ ಈಗ ಬರ್ತಾ ಈಗ ತೊಗೊಳೋಣ. ಗೈಸ್ ವಿತಿನ್ 10 ಮಿನಿಟ್ಸ್ ಆದ ಗೈಸಿಗೆ ಮತ್ತೆ ಬಂತು ಹೊರಗಡೆ ಆಲ್ಮೋಸ್ಟ್ ಎಲ್ಲ ಹಿಂಗೆ ಕವರ್ನಾಗ ಕೊಟ್ಟಾರ. ಅನ್ನಕ್ಕೆ ಮೊನ್ನೆ ಸೊಪ್ಪು ಅದೇ ಹೋದಾಗ ಇದು ಸೀಸನಲ್ಲ ಈರುಳ್ಳಿ ಸೊಪ್ಪು, ನಮ್ಮ ಮಮ್ಮಿಗೆ ಈರುಳ್ಳಿ ಸೊಪ್ಪು ಅನ್ನೋದು ಭಾಳ ಇಷ್ಟ. ಇದು ಸೀಸನ್ ಅಲ್ರಿ ಈಗ ಅಕ್ಕಾರ ಬರಲ್ಲ ಅಂತ ಹೇಳಿದೆ. ಬಾಮಿ ಐತಿ ನಿನಗೇನು ತಿನ್ನಿಸ್ಬೇಕಲ್ಲ, ನಾನು ತಿನ್ನಿಸ್ತೀನಿ ಅಂತ ಹೇಳೀನಿ. ಈಗ ರಿಯಾಕ್ಷನ್ ನೋಡೋಣ. ಅಣ್ಣ ಬಂತ ಅಣ್ಣ ಬಂಗಮ್ಮ ಇಷ್ಟೇ ಹಿಂಗೆ ಸಲಾಡ ಇನ್ನೊಂದು ಹೆಚ್ಚಬೇಕು ಈರುಳ್ಳಿ ಸಲಾಡ್ತ ಅದು ಹಚ್ಚಿಬಿಡಿ ಅದು ಇನ್ನೊಂದು ಸ್ವಲ್ಪ ನೋಡಿ ತೆಗಿಮಿ. ಈರುಳ್ಳಿ ಸೊಪ್ಪು ಸಿಗಲ್ಲ ಅಂದೆಲ್ಲ ಹೆಂಗೆ ತರಿಸ್ತೀವಿ ನೋಡಿ ನಾವು ಎಲ್ಲ ಸುರಿಮಿ ಫ್ರೆಶ್ ಮೇ ಎಲ್ಲ ಮತ್ತು ಪ್ಯಾಕೆಟಾಗಿ ಕೊಡ್ತಾರೆ. ಇನ್ನೇನು ನೋಡಿ ಇದು ಎಷ್ಟು ಇದು ಪುದೀನನ ಇದು ಯಾವ್ದು ಓದ್ತೀನಿ ನಾನು ಹೌದೇನ ನಮ್ಮ ಟೀ ಶಾಪಿಗೆ ಬರ್ಸ್ಬಿಡ ಪುದೀನದ. ಕರಿಬೇವು ಮೆಣಸಿನ್ಕಾಯಿ ಇದು ಎಷ್ಟು ರೂಪಾಯಿ ಹೇಳಿದ? 12 ರೂಪಾಯಿ. ಯಾರ ಇನ್ನೊಂದು ತಡೆ ಈಗ ಇನ್ನೊಂದು ಎಬಸ್ನಿ. ಇದು ನೋಡಿ ಎಷ್ಟು ದೊಡ್ಡದೈತೆ. ಎಷ್ಟು ಹೇಳಿದ? ಇದು 40-50 ರೂಪಾಯಿ. ಎಷ್ಟು ಸಿಕ್ಕೈತೆ ಹೇಳಿದ್ರ? 18 ರೂಪಾಯಿ. 18 ರೂಪಾಯಿ ನೋಡಿದ್ ನಿನಗೆ ಹೇಳೋದು ಅರ್ಥ ಆಗಲ್ಲ. ನೋಡಿ ಎಷ್ಟು ಫ್ರೆಶ್ ಇಲ್ಲ ಇವು ಯಾವ ಏನು ಕೊಳತಾವ್ ತೋರಿಸ್ಬಿಟ್ಟು ತಿಂಡಿ ಸೀದಾ ಫಸ್ಟ್ ಮೆಣಸಿನ್ಕಾಯಿ ಜನ ಎಷ್ಟು ಆತ ಹೇಳಮ್ಮ ಇದು ಇಷ್ಟಕ್ಕೆ ಸರ್? ಎಸ್ ಗೈಸ್ ಈಗ 2 ಮೆಣಸಿನ್ಕಾಯಿ ತೊಗೊಳ್ಳಿ. 2 ಮೆಣಸಿನ್ಕಾಯಿ ಏನೈತಿ ಇದ್ರಾಗ ಹಾಕಿ ಇದನ್ನು ಸ್ವಲ್ಪ ಜಜ್ಕೊಂಬಿಡೋದು. ಮತ್ತು ಬಾಯಾಗಿ ಇದು ಹೆಂಗೈತಿ ಅಂತ ಖಾರ ಅನ್ನಿಸ್ತೈತಿ ಗೈಸ್. ಅದಕ್ಕೆ ಇದೇನು ಪೇಸ್ಟ್ ಇದು ಜಜ್ಕೊಂಡಿರೋದು ಇಷ್ಟ ಆಗೈತಿ. ಈಗ ಇದನ್ನು ಜಜ್ಜೋಣ. ಲೆಟ್ಸ್ ಗೋ. ಎಸ್ ಗೈಸ್ ಈಗ ನಾರ್ಮಲ್ ಈಗ ಇದು ತೊಗೊಂಡಿನಿ. ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಕ್ಕೆ ಇದು ಆಮೇಲೆ ಕ್ಯೂಚ್ಕೋಬೇಕು. ಇದು ಅಷ್ಟಿಗೆ ಹಾಕೋಣ. ಫಸ್ಟ್ ಗೈಸ್ ಇದೇನು ಕುಟ್ಟಿದ್ದಲ್ಲ ಇದನ್ನು ಫಸ್ಟ್ ಹಾಕೋಣಮ್ಮ. ಇದು ಹಾಕೊಂಡಾದ್ಮೇಲೆ ಇದು ಮೆಣಸಿನ್ಕಾಯಿ ಒಂದು ಹಾಕಿ ಬಿಡೋಣ. ಈಗ ಇವೆರಡು ಹಾಕೊಂಡಿನಿ. ಇದಾದ್ಮೇಲೆ ಸೀದಾ ಆದಂಥ ಈರುಳ್ಳಿ ಟೊಮೆಟೊ ಇದನ್ನ ಹಾಕಿಬಿಡೋಣ. ಇದಾದ್ಮೇಲೆ ಸ್ವಲ್ಪ ಏನಿದು ಕರಿಬೇವು ಕೊತ್ತಂಬರಿ ಇದನ್ನ ಹಾಕಿ ಇದನ್ನ ಏನೈತಿ ಫಸ್ಟ್ ಕೈಲಿಂದ ಸ್ಮ್ಯಾಶ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಎಲ್ಲ ಇದಾಗಬೇಕು. ಸ್ವಲ್ಪ ಬೇಸ್ ಅಂದರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಕಿವುಚ್ಕೋಬೇಕು. ಸ್ವಲ್ಪ ಒಟ್ಟು ವೀಡಿಯೋದಾಗ ಹೆಂಗೆ ಹೇಳ್ಯಾರ ಹಂಗಂಗೆ ಸಲಾಡ್ ಆಗತ್ತೀನಿ ಗೈಸದು. ಯಾಕಂದರೆ ಇದು ಸ್ವಲ್ಪ ಸಲಾಡಿ, ಯಾಕಂದರೆ ಅದು ಸ್ವಲ್ಪ ಬಾಯಾಗ ಸ್ವಲ್ಪ ಲಿಟಿಲ್ ಬಿಟ್ಟು ಬಂದರೆ ಸಾಕು. ಸ್ವಲ್ಪ ದಬಾಯಿಸಿ ಕಿವುಚ್ಕೊಂಡು ಏನಿಲ್ಲ ಗೈಸ್. ಇದಾದಮೇಲೆ ಸೀದಾ ಹುಣ್ಸೆಹಣ್ಣು ರಸ, ಅದಾದಮೇಲೆ ನೀರು, ಇಷ್ಟು ಹಾಕಿ ಹೊಡೆದ್ರೆ ಒಂಥರ ರಸಮ್ ಆದಂಗೆ. ಒಟ್ಟು ಇದು ಸ್ವಲ್ಪ ಬಾಯಾಗ ಈರುಳ್ಳಿ ಟೊಮೆಟೊನು ಬರುತ್ತೆ, ಸೈಕಿರುತ್ತೆ. ನೋಡೋಣ ಗೈಸ್ ಈಗ ಕ್ಯೂಚಾಕತ್ತೀನಿ ನೋಡೋಣ ಗೈಸ್. ಈಗ ಆ ಹುಣ್ಸೆಹಣ್ಣಿಂದ ಏನೈತೆ ಅದು ಬೇಸ್ ನೆನೆಕಿಟ್ರೆ ಅದು ಕ್ಯೂಚ್ಕೊಂಡು ಇದಕ್ಕೆ ಸ್ವಲ್ಪ ಗಟ್ಟಿಗಿರುತ್ತೆ ನೀರು ಹಾಕ್ಕೊಂಡು ಈಗ ಸೀದಾ ಏನೈತೆ ಗೈಸ್ ಇದಕ್ಕೆ ಹಾಕ್ಕೊಂಬಿಡೋದು ಸಾಕು ಸೈಕ್. ಇದಕ್ಕೇನು ನಿಮಗೆ ಅನುಕೂಲ ಆದಂಥ ನೀರು ಹಾಕ್ಕೋಬೇಕು. ಈಗ ನನ್ನ ಇದ್ರಾಗೆ ಅಂತ ಫಸ್ಟ್ ಇದನ್ನು ಇದ್ರಾಗ ಹಾಕಿ ತೊಳೆದ್ಬಿಡುತ್ತೆ ತಡ್ರಿ ಗೈಸ್. ಈಗ ಇದಾದಮೇಲೆ ಸೀದಾ ಈಗ ಇದ್ರೊಳಗೆ ಸ್ವಲ್ಪ ಜಿಜ್ಜಿದ್ದು ಮೆಣಸಿನ್ಕಾಯಿ ಇದಕ್ಕಿತ್ತು ಅದಕ್ಕೆ ಇದು ನಾನು ನಾರ್ಮಲ್ ನೀರು ಹಾಕಾಕತ್ತೀನಿ. ಎಸ್ ಗೈಸ್ ಈಗ ಇದನ್ನ ಹಾಕ್ಕೊಂಡು ಈಗ ಮತ್ತೆ ಕೈ ಹಾಕಿ ಕ್ಯೂಚ್ಬೇಕು. ಇದನ್ನ ಕೈಗೊಂದು ಕ್ಯೂಚ್ಬೇಕಾದ್ರೆ ಇದಕ್ಕೆ ಒಂದು ಮಿಸ್ ಆಗಿತ್ತು ಮೇನ್ ಆದಂಥ ಉಪ್ಪು ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಗೈಸ್ ನನಗೆ ಉಪ್ಪು ಕೈಯಿಂದ ಹಾಕಿ ರೂಢಿ, ಅಂದರೆ ಸ್ಪೂನ್ಲಿಂದ ನನಗೆ ಇದು ಸಿಗಲ್ಲ ಲೆಕ್ಕ. ಎಸ್ ಇದು ಹಾಕ್ಕೊಂಡು ಸೀದಾ ಮತ್ತೆ ಈಗ ಕೈಯಿಂದ ದಬಾಯಿಸಿ ಕ್ಯೂಚ್ಕೋಬೇಕು. ಅನ್ನ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಶಿಸ್ತು ಬಡಿದ್ರೆ ಲಿಟ್ರಲ್ಲೇ ನನಗೂ ಗೊತ್ತಿಲ್ಲ ಟೇಸ್ಟ್ ಹೆಂಗಾಗುತ್ತೆ ಏನಂತ. ಫಸ್ಟ್ ನೋಡೀನಿ, ಈಗ ಇವ್ರಿಗೂ ಟೇಸ್ಟ್ ಮಾಡ್ಸೋಣ ನೋಡೋಣ. ಲೆಟ್ಸ್ ಗೋ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದಂತೂ ಪಾಸಿಟಿವ್ ರಿವ್ಯೂ ಕೊಡ್ತೀನಿ ಹೆಂಗಾಗೈತಿ ಏನಂತಂದು. ಲೆಟ್ಸ್ ಫೈನಲಿ ಎಷ್ಟು ನಿಮಿಷ ತನಕ ಅನ್ನ ಬಿಸಿ ಅನ್ನ ರೆಡಿ ಆಗೈತಿ. ಅದಕ್ಕೆ ಈಗ ಫಸ್ಟು ನನ್ನ ರಿವ್ಯೂಕ್ಕಿಂತ
ನನ್ನ ರಿವ್ಯೂಗಿಂತ ನಮ್ಮ ಪಂಕಮ್ ಅವ್ರದ್ದು ಅತ್ತಿ ಸೊಸಿದ ರಿವ್ಯೂ ತೊಗೊಳೋಣ ಅಂತ ಹೇಳಿ ಈ ಥರ ರೆಡಿ ಆಗ್ಯದ ಗೈಸ್ ಈಗ ಫುಲ್ ಲೆಟ್ಸಿ ಸಾಕು ಕಡೆ ನೋಡೋಣ. ಅಲ್ಲ ಬೇ ನೀವು ಹೇಳ್ಬೇಕು, ನಾನು ತಿನ್ನಲ್ಲ ಫಸ್ಟ್, ನೀವು ತಿಂದಾದ್ಮೇಲೆ ನಾನು ಆಮೇಲೆ ನೀವು ತಿಂದ್ರೆ ನಾ ಚೆನ್ನಾಗಿ ಹಂಗಾಕ್ಯ ಯಾಸ್ ಹಾಂ ತಿನ್ನ ಹೆಂಗೈತೆ ಕರೆಕ್ಟ್ ಹೇಳುವಾಗ ಚಲೋ ಆಗೈತೆ ಅಂತಂದು ಆಮೇಲೆ ವಿಡಿಯೋ ಕಟ್ ಆದ್ಮೇಲೆ ಯಾಕೆ ಏನೋ ಸ್ವಲ್ಪ ಇದಾಗೈತೆ ನೋಡಿ, ಯಾಕೆ ಸ್ವಲ್ಪ ಹಾಂ ಏ ಹಂಗಲ್ಲ ಬೇಸು ಹಾಕಿ ಸ್ವಲ್ಪ ದೊಡ್ಡ ತುತ್ತಾಗ ನೀನು ಹ್ಞೂ ಸ್ವಲ್ಪ ಖಾರ ಇರ್ಬೇಕ. ಹಾಂ ನೀನು ಅಲ್ಲ ನಾನು ತಿನ್ಮೇಲೆ ಗೊತ್ತಾಯ್ತು ಖಾರ ಹೌದಾ ಹೆಂಗೈತೆ ಹಂಗೈತೆ. ಅಲ್ಲ ಟೇಸ್ಟ್ ಹೆಂಗೈತೆ ಉಪ್ಪು ಹುಳಿ ಖಾರ ಕರೆಕ್ಟ್ ಆಯ್ತಾ? ನಮ್ಮ ಮಮ್ಮಿ ಆಮೇಲೆ ರಿವ್ಯೂ ಕೊಡ್ತಾಳೆ. ನಮ್ಮ ಮಮ್ಮಿ ಗೊತ್ತಲ್ಲ ಗೈಸ್, ನಾರ್ಮಲ್ ರಿವ್ಯೂನೇ ಹೆಂಗೆ ಒಂದೇ ರಿವ್ಯೂ ನಮ್ಮ ಮಮ್ಮಿದು. ಗೈಸ್ ದಬಾಸಿ ಹಾಕ್ಯೋಣ. ನಮ್ಮ ಅಜ್ಜಿನ ಖಾರ ಅಂದಾಳ, ಅಂದರೆ ನಾವು ಕರೆಕ್ಟ್ ಹಾಕ್ಯಂದ್ವಿ ಅಂತ ನಮಗೆ ಅನಿಸಿಕೆ. ಸೊಪ್ಪಾನಿ ಎಸ್ ಬೇಕಿಂಗೆ ಅಂದರೆ ಇದು ವಿತೌಟ್ ಎನಿ ಫೈರ್ ಅಲ್ಲ ಮೇಲೆ ಬೆಂಕಿ ಯೂಸ್ ಮಾಡ್ಲಾರಂಗೆ ಪಂಕಿಲ್ಲ ಹೌದು. ಹಾಂ ಕರೆಕ್ಟ್ ಗೈಸ್, ಅದೊಂದು ಹೇಳೋದು ಮಾಡ್ಬಿಟ್ಟೆ. ಈಗ ಗ್ಯಾಸ್ ರೇಟ್ ಜಾಸ್ತಿ ಇರೋದಕ್ಕೆ ಇಂಥ ಮಾಡ್ಕೊಂಡು ತಿಂದ್ಬಿಟ್ರೆ ಬಿಸಿಲಿಗೆ ಸೈತ. ಕರೆಕ್ಟ್ ನಿಜ ಏ ಇಲ್ಲ ಟೊಮೆಟೊ ಹಾಕ್ಬೇಕು. ಇಲ್ಲ ಕ್ಯೂಚಿನ್ ನಾನು ಭಾಳ ಕ್ಯೂಚಿನ್ ಅಲ್ಲ ಸೈಗ ಕಾರ್ ಎಲ್ಲಿ ಕಾರನೇ ಇಲ್ಲ, ಈ ಕರೆಗಿಲ್ಲ ಮೇ ಕಾರ ಏ ಇಲ್ಲ ಕರೆಕ್ಟ್ ಆಯ್ತಾ. ಇದಕ್ಕೆ ಇನ್ನೊಂದು ಸ್ವಲ್ಪ ಇದಾಗ್ಬೇಕಾಯ್ತು, ಕಾಳು ಮೆಣಸು ಹಾಕಿದ್ರೆ ಸ್ವಲ್ಪ ಗಂಟ್ಲಕ್ಕೆ ಎಳಿತಿತ್ತು. ಬೇಸ್ ಸ್ವಲ್ಪ ಕಾಳು ಮೆಣಸು ಇನ್ನೊಂದು 4 ಸೇರ್ಸ್ಕೊಂಡ್ಬಿಟ್ರೆ 4 ಸೇರ್ಸ್ಕೊಂಡ್ರೆ ಏನೋ ಪರ್ಫೆಕ್ಟ್ ಆಗುತ್ತೆ. ಈರುಳ್ಳಿ ಸೊಪ್ಪು ಹ್ಞೂ